ಮಾನ್ವಿಯಲ್ಲಿ ಕಳಪೆ ಕಾಮಗಾರಿ ನೆಪದಲ್ಲಿ 50 ಲಕ್ಷ ಲೂಟಿ. ಮಾನ್ವಿ ತಾಲೂಕಿನ ಕರಡಿಗುಡ್ಡ ಸಿಸಿ ರಸ್ತೆ ಕೆಕೆಆರ್ಟಿವಿ ಯೋಜನೆ ದುಸ್ಥಿತಿ ಇದು. ಗುತ್ತಿಗೆದಾರ ಮೋಹನ್ರಿಂದ ಕಳಪೆ ಕಾಮಗಾರಿ. ಮಾನ್ವಿ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಶಾಮೀಲು. ರೈತ ಸಂಘದ ಮುಖಂಡ ಹೊಳೆಯಪ್ಪರಿಂದ ಗಂಭೀರ ಆರೋಪ. ಶಾಸಕ ಹಂಪಯ್ಯ ನಾಯಕ್ರೆ ಕಾಮಗಾರಿ ಪರಿಶೀಲಿಸುವಿರ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಎಂದು ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡುತ್ತೆ. ಆದರೆ ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಮಾಡಿ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಹಾಗೂ ಗುತ್ತಿಗೆದಾರ ಮೋಹನ್ ಸೇರಿಕೊಂಡು 50 ಲಕ್ಷ ಲೂಟಿ ಮಾಡುವ ಆರೋಪ ಕೇಳಿಬಂದಿದೆ. 2023-24ನೇ ಸಾಲಿನ ಕೆಕೆಆರ್ಟಿವಿ ಯೋಜನೆಯ 50 ಲಕ್ಷ ಅನುದಾನವನ್ನು ಕರಡಿಗುಡ್ಡ ಗ್ರಾಮದ ರಸ್ತೆ ಹದಗೆಟ್ಟ ಹಿನ್ನೆಲೆಯಲ್ಲಿ ಶಾಸಕ ಹಂಪಯ್ಯ ನಾಯಕರು ಅನುದಾನ ನೀಡಿದ್ರು. ಆದರೆ ಮಾನ್ವಿ ಲೋಕೋಪಯೋಗಿ ಅಭಿಯಂತರ ಮಕ್ಸೂದ್, ಎಇಇ ಸ್ಯಾಮ್ಯುಲ್ಲಪ್ಪ, ಗುತ್ತಿಗೆದಾರ ಮೋಹನ್ ಸೇರಿಕೊಂಡು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ. ರೈತ ಸಂಘದ ಮುಖಂಡ ಹೊಳೆಯಪ್ಪ ಊಟಕನೂರು ಆರೋಪಿಸಿದ್ದಾರೆ. ಮಾನ್ವಿ ಲೋಕೋಪಯೋಗಿ ಅಭಿಯಂತರರು ಹಾಗೂ ಗುತ್ತಿಗೆದಾರ ಮೋಹನ್ ಅವರು ಮಾಡಿದ ಸಿಸಿ ರಸ್ತೆ ಕಾಮಗಾರಿಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಿ ಗುತ್ತಿಗೆದಾರ ಮೋಹನ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ರೈತ ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. ಎಂಡಿ ಗೌಸ್, NK4 ನ್ಯೂಸ್, ಮಾನ್ವಿ. ನನ್ನ ಹೆಸರು ಹೊಳೆಯಪ್ಪ ಊಟಕನೂರು, ಕರ್ನಾಟಕ ರಾಜ್ಯ ರೈತ ಸಂಘ ಗೋಸ್ಕರ ಸೇನೆ ತಾಲೂಕು ಅಧ್ಯಕ್ಷರು. ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆ 2023-24ನೇ ಸಾಲಿನಲ್ಲಿ 50 ಲಕ್ಷ ರೂಪಾಯಿ ಬೋಗಸ್ಸು 50 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಜೈ ಆದಂಥ ಮಕ್ಸುದ್ದೀನ್, AEE ಸಾಮಲಪ್ಪ, ಇದಕ್ಕೆ ಗುತ್ತಿಗೆದಾರರಾದಂಥ ಮೋಹನ್ ಅವರು ಅರೆ ಬರೆ ಕೆಲಸ ಮಾಡಿ 50 ಲಕ್ಷ ರೂಪಾಯಿ ಹಣವನ್ನು ಲೂಟಿ ಹೊಡೆಯೋಕ್ಕೆ ತಯಾರು ಮಾಡಿದ್ದಾರೆ. ಕೂಡಲೇ ಆ ಕಾಮಗಾರಿಯನ್ನು ತನಿಖೆ ಮಾಡಬೇಕು. ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಹೋದ ಸಂದರ್ಭದಲ್ಲಿ ಆ ಇಲಾಖೆ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದು. ಅಲ್ಲ ಸರ್, ಏನಂತಂದರೆ ರಾಜ್ಯ ಸರ್ಕಾರ ಅಂದರೆ ಈ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥದ್ದು 50 ಲಕ್ಷ ರೂಪಾಯಿ. ಅಂದರೆ ಕರಡಿಗುಡ್ಡ ರಸ್ತೆ ಅಂದರೆ ಮುಖ್ಯ ಕೆನಾಲ್ನಿಂದ ನಡೀತಕ್ಕಂಥ ಕಾಮಗಾರಿ ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ನಡೆದಂದ್ರೆ ಹೆಂಗೆ ಸರ್ ಇದು? ಅಧಿಕಾರಿಗಳು ಏನಾದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರಾ? ಗುತ್ತಿಗೆದಾರ ಮೋಹನ್ ಅವರು ಏನಾದರೂ ಒಂದು ರೀತಿಯಲ್ಲಿ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರಾ? ಇಲ್ಲ ಸರ್, ಅಧಿಕಾರಿಗಳು ವಿತ್ತು ಜೈಗಳು ವಿತ್ತು ಗುತ್ತಿಗೆದಾರರಾದಂಥ ಶಾಮೀಲಾಗಿದ್ದಾರೆ ಸರ್. ಇಲ್ಲಿಂದ ಅಡಿಲಿಂದ ಮುಡಿವರೆಗೆ ಜೈ, AEE ಯಾರು ಸರ್ ಅವರೆಲ್ಲ? ಅಲ್ಲ ಸರ್, ಇವರೆಲ್ಲ ಸರ್ AEE ಸರ್ ಮಕ್ಸುದ್ದೀನ್, AEE ಸಾಮಲಪ್ಪ, EE ಅವ್ರ ಹೆಸರು ಅಲ್ಲ. ಮತ್ತೆ ಇನ್ನು ಇವರೆಲ್ಲ ಶಾಮೀಲಾಕೇಶಿ ಹಣವನ್ನು ಲೂಟಿ ಹೊಡಿದ್ದಾರೆ ಸರ್. ಮತ್ತೆ ಹಿಂಗಾದ್ರೆ ಮತ್ತೆ ಹೆಂಗೆ ಸರ್? ಸರ್ಕಾರದಿಂದ ಸರ್ ಕಣ್ಣಕ್ಕೆ ಮಣ್ಣಕ್ಕೆ ಬಿಲ್ ಹತ್ತದ ಸರ್. ಕಣ್ಣಕ್ಕೆ ಮಣ್ಣುಗೋದು ಬಿಲ್ ಹತ್ತದ ಸರ್. ಅವ್ರಿಗೆ ಏನು ಬೇಕು? ಬಿಲ್ ಬೇಕು ಸರ್, ಪೇಮೆಂಟ್ ಬೇಕು. ಪೇಮೆಂಟ್ ಸಂಬಂಧ ಕಾಮಗಾರಿಯನ್ನು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸರ್ ಅವರು. ಅಂದರೆ ಅಂದಾಜು ಪತ್ರಿಕೆ ಪ್ರಕಾರ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಮಾಡಿಲ್ಲ ಸರ್. ಎಲ್ಲಿ ನಮ್ಮ ತಾಲೂಕಿನಾದ್ಯಂತ ಎಲ್ಲೇ ಅಂದಾಜು ಪತ್ರಿಕೆ ಪ್ರಕಾರ ಮಾಡಿಲ್ಲ ರೀ. ಕಣ್ಣಕ್ಕೆ ಮಣ್ಣು ನುಗ್ಗಿ ಬಿಲ್ಲನ್ನು ಎತ್ತುವಳಿ ಮಾಡುವಂಥ ಕೆಲಸ AEE PWD ಸರ್ PWD ಇಲಾಖೆಯಿಂದ ಮಾಡ್ತಿದ್ದಾರೆ ಸರ್. ಈಗ ಗುತ್ತಿಗೆದಾರ ಯಾರು ಸರ್? ಮತ್ತೆ ಅವ್ರಿಗೆ ಮತ್ತೆ ಏನಾದ್ರು ಆಕ್ಷನ್ ತೊಗೊಳ್ಬೇಕು? ಅಲ್ಲ ಸರ್, ಗುತ್ತಿಗೆದಾರ ಅವರಿಗೆ ಇಲ್ಲ ನೋಡಿ ಸರ್, ಇದು ಜೈ ವಿತ್ AEE ಸಪೋರ್ಟ್ ಇದ್ಮೇಲೆ ಗುತ್ತಿಗೆದಾರ ಏನು ಮಾಡ್ತಾರೆ ಸರ್? ಹಣವನ್ನು ಏನು ಮಾಡೋದು ಗೊತ್ತಾರೆ ಅವ್ರಿಗೆ? ನಮ್ಮ ಪ್ರಶ್ನೆ ಬಂದು ಸಾಕು ಸರ್. ಹಂಗಾಗಿ ಅವರು ಹಣವನ್ನು ಎತ್ತುವಳಿ ಮಾಡೋಕೆ ಮತ್ತೆ ಅಭಿವೃದ್ಧಿ ಆಗಿದೆ ಯಾವಾಗ ಸರ್? ಅಭಿವೃದ್ಧಿ ಏನಾಗಲ್ಲ ಸರ್. ಅಭಿವೃದ್ಧಿ ಆಗಬೇಕಂದ್ರೆ ಅದು ಸುಮಾರು ವರ್ಷಗಳು ಬೇಕು ಸರ್. ಯಾವ ಮಾನ್ವಿ ಸರ್ ಸುಮಾರು ಲೋಕೋಪಯೋಗಿ ಅಧಿಕಾರಿಗಳ ಜೈಗಳಿಂದಾನೇ ಒಂದು ರೀತಿಯ ಲೂಟಿ ನಡೀತದೆ. ಹಾಂ ಸರ್, ಜೈ AEE ಇಂದ ದೊಡ್ಡ ಲೂಟಿ ಸರ್ ಅದು. ಹ್ಞೂ ಸರ್, ಎಲ್ಲರಿಗೆ ಸರ್ ಯಾವ್ದಾದ್ರು ಏನು ಕೇಳೋಕೆ ಅವ್ರ ಮ್ಯಾಗ ದೌರ್ಜನ್ಯ ಮಾಡ್ತಾರೆ ಸರ್. ಯಾರು? ಗುತ್ತಿಗೆದಾರಗಳಿಂದ ಪುಂಡ ಪೋಖ್ರಿಗಳಿಂದ ಸರ್ ದೌರ್ಜನ್ಯ ಮಾಡ್ತಾರೆ ಸರ್. ಯಾವುದೇ ಸರ್, ಈಗ AEE ಸಾಮಲಪ್ಪ ಅವರು ಸರ್, ಸಾಮಲಪ್ಪ ಅವರು ಮತ್ತು ಮಕ್ಸುದ್ದೀನ್ ಜೈ ಅವರು ಸರ್, ಇವರು ದೊಡ್ಡ ಭೂಗತ ದೊರೆಗಳು ಸರ್. ಯಾಕಂದ್ರೆ ಅವ್ರು ಬೆಂಗಳೂರು ಬೇಕಾದ ಸರ್, ಆ ರೌಡಿಗಳಾಗಿ ಅವ್ರು ಬಂದು ಮಾನ್ಯವಾಗ ಅಧಿಕಾರಿಗಳಾಗ್ಯಾರ ಸರ್. ಅವರು ಅಂದ್ರೆ ಆ ರೀತಿ ದೌರ್ಜನ್ಯ ಮಾಡ್ತಾರೆ ಸರ್ ಅವರು. ಸರ್ ಕೊತ್ವಾಲ್ ರಾಮಚಂದ್ರ, ಜಯರಾಜ್ ಅವ್ರು ಹೆಂಗಿದ್ದಾರೆ ಸರ್ ಬೆಂಗಳೂರಲ್ಲಿ, ಆ ಥರ ಡಾಮಿನೇಟ್ ಸರ್ ಇವರೆಲ್ಲ.